ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತಿನ ಕ್ಲಾಸಲ್ಲಿ ನಾವು ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂದರೆ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್. ಅಂದರೆ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ ಆ್ಯಂಡ್ ಇಟ್ಸ್ ಪ್ರೊಸೀಜರ್ ವಿ ಕಾಲ್ ಇಟ್ ಆಸ್ ಪ್ರೈಮ್ ಫ್ಯಾಕ್ಟರೈಸೇಷನ್. ಅಂದರೆ ಎಕ್ಸಾಂಪಲ್ 15 ಯಾವ ಟೇಬಲಲ್ಲಿ ಬರುತ್ತೆ? 3 5s 15. 3 is a prime number, 5 is a prime number. Product of prime number we call it as prime factorization. ಅದೇ ಥರ ನಂಬರ್ 49 is 7 7s 49. Product of prime number we call it as prime factorization. ನಾನು ಲಾಸ್ಟ್ ವಿಡಿಯೋದಲ್ಲಿ ಪ್ರೈಮ್ ನಂಬರ್, ಕಾಂಪೋಸಿಟ್ ನಂಬರ್, ಫ್ಯಾಕ್ಟರ್ಸ್ ಅಂದರೆ ಏನು ಅಂತ ಡೀಟೇಲ್ಡಾಗಿ ಎಕ್ಸ್ಪ್ಲೇನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಬೇಕಾದರೆ ಆ ಪೇಜ್ನ ವಿಸಿಟ್ ಮಾಡ್ಬೋದು. ನೆಕ್ಸ್ಟ್, ಇದು ಸ್ಮಾಲ್ ನಂಬರ್ ಆಗಿರೋದ್ರಿಂದ ಈಸಿಯಾಗಿ ನಾವು ಫೈಂಡ್ ಮಾಡಿಬಿಟ್ರಿ. ಅದಕ್ಕೆ ಗೊತ್ತಿಲ್ಲದಿರೋ ನಂಬರ್ಗೆ ನಾವು ಹೇಗೆ ಫೈಂಡ್ ಮಾಡೋದು ಪ್ರೈಮ್ ನಂಬರ್ಸ್? ಅದಕ್ಕೆ 2 ಟೈಪ್ಸ್ ಇದೆ. ಫಸ್ಟ್ ಟೈಪ್ ಫ್ಯಾಕ್ಟರ್ ಟ್ರೀ ಮೆಥಡ್. ಅಂದರೆ ಎಕ್ಸಾಂಪಲ್ 36 ಯಾವ ಟೇಬಲಲ್ಲಿ ಬರುತ್ತೆ? 6 × 6 6 6 36. ಪ್ರೈಮ್ ಫ್ಯಾಕ್ಟರೈಸೇಷನ್ ಡೆಫಿನೇಷನ್ ಏನು ಹೇಳ್ತಾ ಇದೆ? ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ ಆಗಿರಬೇಕು. ಇಲ್ಲಿ ನಮಗೇನು ಸಿಕ್ಕಿದೆ? ಪ್ರಾಡಕ್ಟ್ ಆಫ್ ಕಾಂಪೋಸಿಟ್ ನಂಬರ್. ಸೊ ನಿಮಗೆ ಪ್ರೈಮ್ ನಂಬರ್ ಬರೋವರೆಗೂ ಈ ನಂಬರ್ನ ನೀವು ಡಿವೈಡ್ ಮಾಡ್ತೀರಾ. 6ನ ಡಿವೈಡ್ ಮಾಡಿ 3 × 2. 3 2s 6 ಮತ್ತು 3 2s 6. So 36 can be written as 3 × 2 × 3 × 2. ನಿಮ್ಗೆ ಇಲ್ಲೇನು ಪ್ರೈಮ್ ನಂಬರ್ಸ್ ಬಂದಿದೆ ಅದನ್ನು ಪ್ರಾಡಕ್ಟಾಗಿ ಬರೆದ್ರೆ ನಿಮಗೆ ಆನ್ಸರ್ 36 ಬರುತ್ತೆ. ನೆಕ್ಸ್ಟ್, ಅದೇ ಥರ 36ಗೆ ನೀವು ಬೇರೆ ಫ್ಯಾಕ್ಟರ್ಸ್ ತೊಗೋಬೋದು. ನೆಕ್ಸ್ಟ್ 4 9s 36. ಇಲ್ಲಿ 6 6 36 ಮಾಡಿದ್ದೀರಾ, ಇಲ್ಲಿ 4 9s 36 ಮಾಡ್ತಾಯಿದ್ದೀರಾ. 4 and 9 ಆರ್ ಕಾಂಪೋಸಿಟ್ ನಂಬರ್. ಸೊ ಮತ್ತೆ ಡಿವೈಡ್ ಮಾಡ್ತೀರಾ ಈ ನಂಬರ್ನ. 2 2s 4 ಮತ್ತು 3 3s 9. ಸೊ 36 ಕ್ಯಾನ್ ಬಿ ರಿಟರ್ನ್ ಆಸ್ 2 × 2 × 3 × 3 ಟಿಲ್ ಯು ಗೆಟ್ ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಬರೋವರೆಗೂ ನೀವು ಆ ನಂಬರ್ನ ಡಿವೈಡ್ ಮಾಡ್ತಾ ಹೋಗ್ತೀರಾ. ನೆಕ್ಸ್ಟ್, 36ಗೆ ಇನ್ನೊಂದು ಫ್ಯಾಕ್ಟರ್ಸ್ ಇದೆ. 12 3s 36. 3 is a ಪ್ರೈಮ್ ನಂಬರ್. ಪ್ರೈಮ್ ನಂಬರ್ ಬಂದಿದ ತಕ್ಷಣ ಅದು ಸ್ಟಾಪ್ ಮಾಡ್ತೀರಾ. ಯಾವ ಕಾಂಪೋಸಿಟ್ ನಂಬರ್ ಇದೆ ಅದನ್ನು ಡಿವೈಡ್ ಮಾಡ್ತೀರಾ. ಸೊ 12ಗೆ ಫ್ಯಾಕ್ಟರ್ಸ್ ಏನು? 3 4s 12. ಬಟ್ 3 is a ಪ್ರೈಮ್ ನಂಬರ್, 4 is a ಕಾಂಪೋಸಿಟ್ ನಂಬರ್. ಪ್ರೈಮ್ ನಂಬರ್ ಬಂದರೆ ಸ್ಟಾಪ್ ಮಾಡ್ತೀರಾ. ನೆಕ್ಸ್ಟ್ 4 ಇದೆ, 4ನ ಡಿವೈಡ್ ಮಾಡ್ತೀರಾ. 2 2s 4. ಸೊ 36 ಕ್ಯಾನ್ ಬಿ ರಿಟರ್ನ್ ಆಸ್ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್. ಇಲ್ಲಿ ಪ್ರೈಮ್ ನಂಬರ್ಸ್ ಏನಿದೆ ಅದ್ರ ಪ್ರಾಡಕ್ಟ್ ಬರೆದ್ರೆ 36ದು ನಮಗೆ ಪ್ರೈಮ್ ಫ್ಯಾಕ್ಟರ್ ಸಿಗುತ್ತೆ. ಸೊ 2 × 2 × 3 × 3. ಈ ಥರ ನಾವು ಈಸಿಯಾಗಿ ಪ್ರೈಮ್ ಫ್ಯಾಕ್ಟರ್ಸ್ನ, ಪ್ರೈಮ್ ನಂಬರ್, ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ನ ನಾವು ಈಸಿಯಾಗಿ ಫೈಂಡ್ ಮಾಡ್ಬೋದು. ನೆಕ್ಸ್ಟ್ ಟೈಪ್ ಡಿವಿಷನ್ ಮೆಥಡ್. ಡಿವಿಷನ್ ಮೆಥಡ್ ಅಂದರೆ ಡಿವೈಡಿಂಗ್ ದ ನಂಬರ್ by the smallest prime number. Till you get quotient as 1. Till you get quotient as 1. ಅಂದರೆ ಎಕ್ಸಾಂಪಲ್ 4 ಇದೆ. 4ನ ಸ್ಮಾಲೆಸ್ಟ್ ಪ್ರೈಮ್ ನಂಬರಿಂದ ಡಿವೈಡ್ ಮಾಡ್ತೀರಾ. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು? ನಂಬರ್ 2. 2 ಇಂದ 4ನ ಡಿವೈಡ್ ಮಾಡ್ತೀರಾ. 2 2s 4. ಅಗೇನ್
2ನ ಡಿವೈಡ್ ಮಾಡ್ತೀರಾ. ಯಾಕೆ? ಡೆಫಿನೇಷನ್ ಏನು ಹೇಳುತ್ತೆ? ಟಿಲ್ ಯು ಗೆಟ್ ಕೋಶಂಟ್ ಆ್ಯಸ್ 1. ಸೊ 2 2s are 1. So 4 can be written as 2 cross 2, product of prime number. Next, ಅದೇ ಥರ ನಂಬರ್ 48. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಯಾವುದು? 2. 2 2s are 4. ನೆಕ್ಸ್ಟ್ ಇಲ್ಲಿ 8 ಇದೆ. ಸೊ 2 4s are 8. ನೆಕ್ಸ್ಟ್ ಮತ್ತೆ ಡಿವೈಡ್ ಮಾಡ್ತೀರಾ. 2 12s are 24. ನೆಕ್ಸ್ಟ್ 2 ಮಾತ್ರ ಅಲ್ಲ, ನೀವು 3 ಕೂಡ ತೊಗೋಬೋದು. 3 4s are 12. ಮತ್ತು ಅಗೇನ್ 4. ಸೊ ಯು ವಿಲ್ ಡಿವೈಡ್ ಫ್ರಮ್ 2. 2 2s are 4. 2 1s are 2. ಸೊ 48ಗೆ 2 ಕ್ರಾಸ್ ಇಲ್ಲೇನು ಬಂದಿದೆ ನಂಬರ್ಸ್ ಅದನ್ನು ಬರೀತೀರ. 2 ಕ್ರಾಸ್ 2 ಕ್ರಾಸ್ 3 ಕ್ರಾಸ್ 2 ಕ್ರಾಸ್ 2. ದಿಸ್ ಆರ್ ದ ಪ್ರೈಮ್ ನಂಬರ್ಸ್ ಫಾರ್ 48. ಅದೇ ಥರ ನಂಬರ್ 36. 3ನೂ ತೊಗೋಬೋದು. 3 1s are 3. 3 2s are 6. ನಾವು ಯು ಗಾಟ್ 12. ಡಿವೈಡ್ ಮಾಡಿ. 3 4s are 12. ಅಗೇನ್ 4. 2 2s are 4. 2 1s are 2. ಸೊ 36ಗೆ ಪ್ರೈಮ್ ನಂಬರ್ಸ್ 3 ಕ್ರಾಸ್ 3 ಕ್ರಾಸ್ 2 ಕ್ರಾಸ್ 2. If you multiply this number, you will get 36 as answer. ಈ ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 36 ಆನ್ಸರ್ ಬರುತ್ತೆ. ಈ ರೀತಿಲಿ ನಾವು ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್ ಫೈಂಡ್ ಮಾಡ್ತೀವಿ.